ನ್ಯೂಸ್ ಅವರ್ನ ಈ ಭಾಗದಲ್ಲಿ ಎರಡು ಪ್ರಮುಖ ಸ್ಟೋರಿಗಳಿದ್ದಾವೆ. ಒಂದು ವಕ್ಫ್ನ ವಿಷಯ, ವಕ್ಫ್ ಕಾನೂನಿನ ತಿದ್ದುಪಡಿ. ಇನ್ನೊಂದು ಅರವಿಂದ್ ಕೇಜ್ರಿವಾಲ್ರ ಆರೋಪ. ಎರಡು ಬಹಳ ಗಂಭೀರವಾದ ವಿಷಯಗಳು. ವಕ್ಫ್ದೊಂದು ಮುಗಿಸ್ಕೊಂಡ್ಬಿಡೋಣ. ಕಳೆದ ಅಧಿವೇಶನದಲ್ಲೇ ಇದನ್ನು ಮಂಡನೆ ಮಾಡಿದ್ರು, ತಿದ್ದುಪಡಿ ಮಸೂದೆಯನ್ನು. ಅದರ ಪಾಸಾಗಲಿಲ್ಲ, ಜೋರು ಗಲಾಟೆ ಆಯಿತು. ಹಾಗಾದಾಗ ಸಾಮಾನ್ಯವಾಗಿ JPC ಅಂತ ಮಾಡ್ತಾರೆ, ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ. ಎಲ್ಲ ಪಕ್ಷಗಳ ಸದಸ್ಯರುಗಳನ್ನು, MP ಗಳಂದರೆ ರಾಜ್ಯಸಭೆ ಲೋಕಸಭೆ ಸದಸ್ಯರುಗಳನ್ನು ಒಳಗೊಂಡಂಥ ಒಂದು ಕಮಿಟಿ ಮಾಡಿ ಆ ಕಮಿಟಿಯ ಮುಂದೆ ತರ್ತಾರೆ. ಅದನ್ನು ಅಲ್ಲಿ ಚರ್ಚೆ ಆಗತ್ತೆ. ಅದೇ ಕೆಲಸವನ್ನು ವಕ್ಫ್ ಕಾನೂನಿನ ತಿದ್ದುಪಡಿಯಲ್ಲೂ ಮಾಡಿದ್ರು. ಜಗದಂಬಿಕಾ ಪಾಲ್ರ ನೇತೃತ್ವದಲ್ಲೊಂದು ಸಮಿತಿ, 31 ಜನ ಸದಸ್ಯರಿದ್ದರು. 21 ಜನ ಲೋಕಸಭಾ ಸದಸ್ಯರು, 10 ಜನ ರಾಜ್ಯಸಭಾ ಸದಸ್ಯರು. ಆ ಕಮಿಟಿ 34 ಸಭೆಗಳನ್ನು ಮಾಡಿತು. ದೇಶದಾದ್ಯಂತ ಓಡಾಡಿದ್ರು. ಕರ್ನಾಟಕಕ್ಕೂ ಬಂದಿತ್ತು. ಯತ್ನಾಳರು ವಕ್ಫ್ ವಿರುದ್ಧದ ಹೋರಾಟ ಮಾಡಿದಾಗ ಅಲ್ಲಿಗೂ ಬಂದಿದ್ದರು, ಎಲ್ಲ ಮಾಹಿತಿ ತಗೊಂಡ್ರು. ಇಲ್ಲಿಂದ ಜನ ಹೋಗಿ ಅವ್ರನ್ನ ಭೇಟಿಯಾದರು. ಬೇರೆ ಬೇರೆ ರಾಜ್ಯಗಳಿಂದ ಸಮಿತಿಗಳು ಹೋಗಿ ಭೇಟಿಯಾದವು, ಸಜೆಷನ್ಗಳನ್ನು ಕೊಟ್ಟರು. ಕೆಲವರು ಸಾರಾಸಗಟಾಗಿ ವಿರೋಧ ಮಾಡಿದ್ರು. ಎಲ್ಲ ಆಯಿತು. ಎಲ್ಲ ಆದಮೇಲೆ ಈಗ ಅಂತಿಮ ಕರಡು ತಯಾರಾಗಿದೆ. ಅಂತಿಮ ಕರಡು ಕಳೆದ ಲೋಕಸಭೆಯಲ್ಲಿ ಏನು ಮಂಡನೆಯಾಗಿತ್ತಲ್ಲ, ಆ ಮಂಡನೆಯಾದ ಬಿಲ್ಗೆ ಅದು ಸರಿ ಇಲ್ಲ ಅಂಥೇಳಿ 14 ಬೇರೆ ಬೇರೆ ತಿದ್ದುಪಡಿಗಳನ್ನು BJP ಮತ್ತು BJPಯ ಮಿತ್ರ ಪಕ್ಷಗಳ ಸದಸ್ಯರು ಸಜೆಸ್ಟ್ ಮಾಡಿದ್ರಂತೆ. 14 ತಿದ್ದುಪಡಿಗಳು, ಅದು ಸರಿ ಇಲ್ಲ, ಇನ್ನು ಮಾಡಿ ಅಂತ. ಅದೆಲ್ಲವನ್ನು ಈ ಕಮಿಟಿ ಅಕ್ಸೆಪ್ಟ್ ಮಾಡ್ಕೊಂಡಿದೆ. ಕಮಿಟಿಯಲ್ಲಿ ವಿಪಕ್ಷಗಳ ಸದಸ್ಯರಿದ್ರಲ್ಲ, ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳು, ಅವರು 44 ಚೇಂಜಸ್ ಹೇಳ್ತಾರಂತೆ. ಒಂದನ್ನು ಈ ಕಮಿಟಿ ಒಪ್ಕೊಂಡಿಲ್ಲ. ನೋ, ಇದು ತಪ್ಪು, ಅದು ಹಂಗೆ ಇರಬಾರ್ದು ಅಂತಲೇ ವಾದ ಮಂಡನೆ ಮಾಡಿದ್ದಾರೆ. ಅಂತಿಮವಾಗಿ ಒಂದು ಸಭೆ ಆಗಿದೆ. ಆ 44 ಇದನ್ನು ಒಪ್ಕೊಳ್ಬಾರ್ದ ಅನ್ನೋದಕ್ಕೆ ಸಭೆಗಳಲ್ಲಿ ಹಾಜರಿರುವ ಸದಸ್ಯರಿಂದ ಕೈ ಎತ್ತಿಸ್ತಾರೆ, ಎಷ್ಟು ಜನ ಒಪ್ಕೋತೀರಿ ಅಂತ. ಅದರ ಆಧಾರದ ಮೇಲೆ ಅಕ್ಸೆಪ್ಟ್ ಆಗೋದು, ರಿಜೆಕ್ಟ್ ಆಗೋದು ಎಲ್ಲ ಆಗುತ್ತೆ. ಹಾಗೆಲ್ಲ ಮಾಡಿದ್ದಾರೆ. ಅದಾದ ಮೇಲೆ ಅಂತಿಮವಾಗಿ 14 ಬದಲಾವಣೆಗಳನ್ನೊಳಗೊಂಡಂಥ ಕರಡು ತಯಾರಾಗಿದೆ. ಈಗ 1ನೇ ತಾರೀಕಿನಿಂದ ಲೋಕಸಭೆ ರಾಜ್ಯಸಭೆ ಅಧಿವೇಶನ ಶುರು. 5ನೇ ತಾರೀಕಿಗೆ ದೆಹಲಿ ವಿಧಾನಸಭಾ ಚುನಾವಣೆ. ಅದರ ಒಳಗೆ 2ನೇ ತಾರೀಕು, 3ನೇ ತಾರೀಕು, 4ನೇ ತಾರೀಕಿಗೂ ಇದನ್ನು ಮಂಡನೆ ಮಾಡ್ತಾರೆ ಅನ್ನೋದು ಮಾಹಿತಿ. ನರೇಂದ್ರ ಮೋದಿ 2014ರಲ್ಲಿ ಅಧಿಕಾರಕ್ಕೆ ಬಂದಾಗ ಬ್ಯಾಕ್ ಟು ಬ್ಯಾಕ್ ದೇಶದಾದ್ಯಂತ, ಪ್ರಪಂಚದಾದ್ಯಂತ ಚರ್ಚೆ ಆಗುವಂಥ ವಿಷಯಗಳನ್ನು ಅನೇಕ ತಂದರು. 2ನೇ ಟರ್ಮ್ನಲ್ಲೂ ಹಾಗಾಗಿತ್ತು. 3ನೇ ಟರ್ಮ್ನಲ್ಲಿ ಇಲ್ಲ. 3ನೇ ಟರ್ಮ್ನಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇರೋದು ಇದು, ವಕ್ಫ್ ತಿದ್ದುಪಡಿ ಮತ್ತು ಒನ್ ನೇಷನ್ ಒನ್ ಎಲೆಕ್ಷನ್. ಇದನ್ನು ಒಂದು ವೇಳೆ ಪಾಸ್ ಮಾಡಿಕೊಂಡ್ರೆ ಲೋಕಸಭೆ ರಾಜ್ಯಸಭೆ ಎರಡೂ ಕಡೆ, ಆ ನಂತರ ವಿಷಯ ಎಲ್ಲಿಂದೆಲ್ಲಿಗೋ ಹೋಗಬಹುದು. ಏನಿದು, ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್, ತುಂಬ ವಿವರವಾಗಿ ಡಿಸ್ಕಸ್ ಮಾಡಿದ್ದೀವಿ. ವಕ್ಫ್ ಅಂತ ಒಂದಿದೆ, ಭಾರತದಲ್ಲಿ ಮಾತ್ರ ಅಲ್ಲ, ಇನ್ನು ಬೇರೆ ಬೇರೆ ದೇಶಗಳಲ್ಲಿದೆ. ಬೇಸಿಕಲಿ ಮುಸ್ಲಿಮರ ಆಸ್ತಿಗಳನ್ನು ಮ್ಯಾನೇಜ್ ಮಾಡೋದಕ್ಕೆ ಅಂತಿರುವಂಥ ಒಂದು ಬೋರ್ಡು. ಮುಸ್ಲಿಮರ ಆಸ್ತಿಗಳು ಅಂದರೆ ಏನರ್ಥ? ಬೇರೆ ಬೇರೆ ರೂಪದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಬಳಕೆಯಾಗಬೇಕು ಅಂತಾನೆ ಕೆಲವು ಆಸ್ತಿಗಳಾಗ್ತವೆ. ಒನ್ಸ್ ವಕ್ಫ್ ಈಸ್ ಆಲ್ವೇಸ್ ವಕ್ಫ್ ಅಂತ ಹೇಳ್ತಾರೆ. ಒಂದು ಸಲ ಒಂದು ಆಸ್ತಿನ ವಕ್ಫ್ ಅಂತ ಮಾಡಿಬಿಟ್ರೆ ಭವಿಷ್ಯದಲ್ಲಿ ಅದನ್ನು ಯಾರೂ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ದ್ಯಾಟ್ ವಿಲ್ ಬಿ ವಕ್ಫ್ ಅಂತ. ಹಾಗೆ ಕಲೆಕ್ಟ್ ಆಗುವ ಆಸ್ತಿಗಳು ಹೆಂಗೆ ಕಲೆಕ್ಟ್ ಆಗ್ತವೆ ಅನ್ನೋದಕ್ಕೆ ಬರ್ತೀನಿ ನಾನು. ಹಾಗೆ ಕಲೆಕ್ಟ್ ಆಗುವ ಆಸ್ತಿಗಳನ್ನು ಮ್ಯಾನೇಜ್ ಮಾಡೋದಕ್ಕೆ ಅಂತ ಒಂದು ವಕ್ಫ್ ಬೋರ್ಡ್ ಭಾರತದಲ್ಲೂ ಇದೆ. ವಕ್ಫ್ ಬೋರ್ಡ್ನ ಅಡಿಯಲ್ಲಿ ಬರುವ ಆಸ್ತಿ 2006ರಲ್ಲಿ 1,20,000 ಎಕರೆ ಇತ್ತು. 2006ರಲ್ಲಿ 2009ಕ್ಕೆ ನೋಡಿದ್ರೆ 3 ವರ್ಷದಲ್ಲಿ ಅದು 4 ಲಕ್ಷ ಎಕರೆ ಆಗಿತ್ತಂತೆ. ಈಗ 2024ಕ್ಕೆ ಬಂದು ನೋಡಿದ್ರೆ ಅದು 9,40,000 ಎಕರೆ ಆಗಿದೆ. ವಕ್ಫ್ನ ಆಸ್ತಿ. ಇಷ್ಟ ಆಸ್ತಿಗಳನ್ನು ಮ್ಯಾನೇಜ್ ಮಾಡ್ತಾರೆ. ಈ ಆಸ್ತಿಗಳು ಹೆಂಗೆ ಬಂದವು? ಒಂದು, ವಕ್ಫ್ ಬೇಸಿಕಲಿ ಇರೋದು ಯಾರೋ ಮುಸಲ್ಮಾನರಿಗೆ ಬಳಕೆಯಾಗಬೇಕು ಅಂತ ಒಂದಷ್ಟು ಆಸ್ತಿ ಬಿಟ್ಕೊಡೋದಪ್ಪ. ಎಲ್ಲೋ ಒಂದು ಸೈಟ್ ಕೊಟ್ಟರು, ಜಮೀನು ಕೊಟ್ಟರು, ಬಿಲ್ಡಿಂಗ್ ಕೊಟ್ಟರು, ಬಿಟ್ಕೊಡೋದು. ಇದನ್ನು ಮುಸಲ್ಮಾನರಿಗೋಸ್ಕರ ಬಳಸಿ ಅಂತ ಬಿಟ್ಕೊಡೋದು. ಅದು ವಕ್ಫ್ ಆಸ್ತಿ ಆಯಿತು. ಅದು ಬಿಟ್ಟರೆ ವಕ್ಫ್ ಬೈ ಯೂಸರ್,
ಇದು ಪ್ರಪಂಚದಲ್ಲಿ ಇನ್ನೆಲ್ಲರೂ ಇದೆಯೋ ಇಲ್ವೋ ಗೊತ್ತಿಲ್ಲ, ಚೆಕ್ ಮಾಡಬೇಕು ಇದನ್ನು. ವಕ್ಫ್ ಬೈ ಯೂಸರ್ ಅಂದ್ರೇನು? ಯಾವುದೋ ಒಂದು ಜಾಗದಲ್ಲಿ ಸುಮಾರು ವರ್ಷಗಳಿಂದ ಮುಸ್ಲಿಮರು ನಮಾಜ್ ಮಾಡ್ತಾ ಇದ್ದಾರೆ, ಅದು ವಕ್ಫ್ನ ಆಸ್ತಿ ಆಗ್ಬಿಡುತ್ತೆ. ಯಾವುದೋ ಒಂದು ಜಾಗದಲ್ಲಿ ಯಾರೋ ಯಾವತ್ತೋ ಕಟ್ ಹೋಗಿರುವ ಒಂದು ಗೋರಿ ಇದೆ, ಮುಸ್ಲಿಂ ಗೋರಿ, ಅದು ವಕ್ಫ್ನ ಆಸ್ತಿ ಆಗುತ್ತೆ. ದಟ್ ಈಸ್ ವಕ್ಫ್ ಬೈ ಯೂಸರ್. ನಮ್ಮ ದೇಶದಲ್ಲಿ ಸರ್ಕಾರಗಳ ವಕ್ಫ್ ಬೋರ್ಡಿಗೆ ಅಂತ ಆಸ್ತಿಗಳನ್ನು ಮಾಡಿಕೊಟ್ಟು, ಸರ್ಕಾರಗಳು ಇದನ್ನು ಅಷ್ಟು ಎಕರೆ ವಕ್ಫ್ ಬೋರ್ಡಿಗೆ, ಈ ಸರ್ಕಲ್ ವಕ್ಫ್ ಬೋರ್ಡಿಗೆ, ಆ ಜಾಗ ವಕ್ಫ್ ಬೋರ್ಡಿಗೆ, ಈ ಜಾಗ ಸರ್ಕಾರಗಳು ಬಿಟ್ಟುಕೊಟ್ಟು, ಹಾಗೂ ವಕ್ಫ್ ಆದವು. 9,40,000 ಎಕರೆ ಆಗಿದೆ. ವಕ್ಫ್ ಕಾನೂನು ಬಂದದ್ದು ಬ್ರಿಟಿಷರ್ ಇದ್ದಾಗಲೇ, ಆದರೆ ಮನಮಾನಿ ಮಾಡೋದಕ್ಕೆ ಬ್ರಿಟಿಷರ್ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಬ್ರಿಟಿಷರ್ ನಮ್ಮನ್ನು ಕೊಳ್ಳೆ ಹೊಡೆದ್ರು, ಲೂಟಿ ಮಾಡಿದ್ರು, ಏನೇ ಮಾಡಿದ್ರು, ವಕ್ಫ್ ಬೋರ್ಡಿಗೆ ಅಧಿಕಾರ ಕೊಡಲಿಲ್ಲ ಅವರು. ಆ ನಂತರದ ಬಂದ ಸರ್ಕಾರಗಳು, ಸ್ವತಂತ್ರ ಭಾರತದಲ್ಲಿ ಬಂದ ಸರ್ಕಾರಗಳ ಅಧಿಕಾರ ಕೊಡ್ತಾ ಹೋದವು. 1953-54 ತಿದ್ದುಪಡಿ, ಪಿ ವಿ ನರಸಿಂಹರಾಯರಿದ್ದಾಗಿನ ತಿದ್ದುಪಡಿ, ಅಂತಿಮವಾಗಿ ವಕ್ಫ್ ಬೋರ್ಡಿಗೆ ಎಷ್ಟು ಅಧಿಕಾರ ಬಂತು ಅಂದರೆ, ಯಾವ ಜಮೀನನ್ನು ಬೇಕಾದರೂ ವಕ್ಫ್ ಬೋರ್ಡ್ ತನ್ನದು ಅಂತ ಘೋಷಣೆ ಮಾಡಿಕೊಳ್ಳಬಹುದು. ಅದರ ಭಾಗವಾಗಿ ರಾಜ್ಯದಾದ್ಯಂತ ಬಂದ ಸುದ್ದಿಗಳನ್ನು ನೋಡಿದ್ವಿ ನಾವು. ರೈತರ ಕೃಷಿ ಜಮೀನುಗಳು ತಲೆತಲಾಂತರದಿಂದ ಬಂದಂಥದ್ದು, ಪಿತ್ರಾರ್ಜಿತವಾಗಿ ಬಂದಂಥದ್ದು, ಎಲ್ಲ ದಾಖಲೆಗಳನ್ನು ಖರ್ಚು ಮಾಡಿ, ಎಲ್ಲ ದಾಖಲೆಗಳನ್ನು ಚೆಕ್ ಮಾಡಿ, ಸ್ವಂತ ದುಡ್ಡು ಕೊಟ್ಟು ರೈತರು ಖರೀದಿ ಮಾಡಿದ ಜಮೀನುಗಳು. ನೆನ್ನೆ ಪಹಣಿ ತೆಗೆಸಿದ್ರಿಲ್ಲ, ಇವತ್ತು ಪಹಣಿ ತೆಗೆಸಿದ್ರೆ ಕಾಲಮ್ ನಂಬರ್ 11ನಲ್ಲಿ ವಕ್ಫ್ ಬೋರ್ಡ್ ಅಂತ ಬಂದುಬಿಟ್ಟಿದೆ. ಕೆಲವೊಬ್ರದ್ದು ಕಾಲಮ್ ನಂಬರ್ 9ನಲ್ಲೇ ಬಂತು, ವಕ್ಫ್ ಬೋರ್ಡ್ ಅಂತ ಬಂದುಬಿಟ್ಟಿದೆ. ಯಾಕೆ? ವಕ್ಫ್ ಬೋರ್ಡಿಗೆ ಅನ್ನಿಸ್ತು ವಕ್ಫ್ ಕಾನೂನಿನಲ್ಲಿ ಇರುವಂಥ ಅಧಿಕಾರ ವಕ್ಫ್ ಬೋರ್ಡ್ಗೆ. ಇಫ್ ವಕ್ಫ್ ಬೋರ್ಡ್ ಹ್ಯಾಸ್ ಅ ರೀಸನ್ ಟು ಬಿಲೀವ್, ಯಾವುದಾದ್ರೂ ಒಂದು ಜಾಗ ತನ್ನದು ಎಂದು ನಂಬುವುದಕ್ಕೆ ವಕ್ಫ್ ಬೋರ್ಡ್ಗೆ ಕಾರಣಗಳಿದ್ದಾಗ, ಆ ಕಾರಣಗಳನ್ನು ಇನ್ನೊಬ್ರಿಗೆ ಹೇಳಬೇಕಾಗಿಲ್ಲ ವಕ್ಫ್ ಬೋರ್ಡ್. ಇದು ಯಾಕೆ ನಿಂದು ಅಂತ ಹೇಳಬೇಕಾಗಿಲ್ಲ ವಕ್ಫ್ ಬೋರ್ಡ್. ಹಾಗೆ ಹೇಳ್ಬೋದು, ಇದು ನಮ್ಮದು ಅಂತ. ಯಾರ ಜಮೀನನ್ನಾದರೂ ಘೋಷಣೆ ಮಾಡಬಹುದು, ಯಾವ ಜಮೀನನ್ನಾದರೂ ವಕ್ಫ್ ಬೋರ್ಡ್ ತನ್ನದು ಅಂತ ಘೋಷಣೆ ಮಾಡಬಹುದು. ಅರವಿಂದ್ ಕೇಜ್ರಿವಾಲ್ ಮಹಾರಾಷ್ಟ್ರ ಈ ಎಲೆಕ್ಷನ್ ಅಲ್ಲ, ಇದರ ಹಿಂದಿನ ಚುನಾವಣೆ, ಅದರ ಪ್ರಚಾರಕ್ಕೆ ಬಂದ ಸಂದರ್ಭದಲ್ಲಿ ಮುಂಬೈಯಲ್ಲಿ ಮೌಲ್ವಿಗಳ ಸಭೆಯೊಂದನ್ನು ಉದ್ದೇಶಿಸಿ ಮಾತಾಡ್ತಾ ಹೇಳಿದರು, ಈ ಅಂಬಾನಿ ಮನೆ ಇದೆಯಲ್ಲ, ಆ್ಯಂಟಿಲಿಯಾ, ಅದು ವಕ್ಫ್ ಬೋರ್ಡ್ನ ಜಾಗದಲ್ಲಿದೆ, ನಾವು ಅಧಿಕಾರಕ್ಕೆ ಬಂದರೆ ಅದನ್ನು ಬಿಡಿಸ್ಕೊಡ್ತೀವಿ ಅಂತಿದ್ರು ಅವರು. ಹೇಳ್ಬೋದು ವಕ್ಫ್ ಬೋರ್ಡ್, ಆ್ಯಂಟಿಲಿಯಾ ನಮ್ಮದು, ನಮ್ಮ ಜಾಗದಲ್ಲಿದೆ ಅಂತ. ಮೊನ್ನೆ ಮಹಾಕುಂಭಮೇಳ ನಡೀತಿದೆಯಲ್ಲ, ಮಹಾಕುಂಭಮೇಳ ನಡೀತಾ ಇರುವ ಜಾಗವೇ ವಕ್ಫ್ ಬೋರ್ಡ್ದು ಅಂತ ಒಬ್ಬ ಮೌಲ್ವಿ ಹೇಳಿದ್ರು, ವಕ್ಫ್ ಬೋರ್ಡ್ನ ಜಾಗ. ಇಫ್ ದೇ ಹ್ಯಾವ್ ಅ ರೀಸನ್ ಟು ಬಿಲೀವ್ ದೇ ಕ್ಯಾನ್ ಅನೌನ್ಸ್, ಇದು ನಮ್ಮದು ಅಂತ ಹೇಳ್ಬಿಡ್ಬೋದು. ಹಾಗೆ ಮಾಡುವ ಅಧಿಕಾರವನ್ನು ಕಾನೂನಿನ ತಿದ್ದುಪಡಿಗಳ ಮೂಲಕ ವಕ್ಫ್ ಬೋರ್ಡ್ಗೆ ಕೊಡಲಾಯಿತು. ಆಯ್ತಪ್ಪ, ಯಾರ್ದು ರೈತರ ಜಮೀನು ವಕ್ಫ್ ಬೋರ್ಡ್ ತಂದು ಅಂತ ಹೇಳ್ಬಿಡ್ತು. ರೈತರ ಹತ್ರ ಎಲ್ಲ ದಾಖಲೆಗಳಿದ್ದಾವೆ, ಅವರು ಕೋರ್ಟಿಗೆ ಹೋಗಿ ವಕ್ಫ್ ಬೋರ್ಡ್ನ ಮೇಲೆ ಕೇಸ್ ಹಾಕ್ಬೋದಾ? ಇಲ್ಲ, ಬರೋದಿಲ್ಲ. ಅಲ್ಲೊಂದು ವಕ್ಫ್ ಟ್ರಿಬ್ಯುನಲ್ ಅಂತಿರುತ್ತೆ, ವಕ್ಫ್ ಟ್ರಿಬ್ಯುನಲ್ ಮುಂದೆನೇ ಹೋಗಿ ದಾಖಲೆಗಳನ್ನು ಕೊಡಬೇಕು. ಈ ಜಮೀನು ತನ್ನದು ಅಂದ ವಕ್ಫ್ ಬೋರ್ಡ್ ಏನು ದಾಖಲೆಗಳನ್ನು ಕೊಡಬೇಕಾಗಿಲ್ಲ, ರೈತ ಹೋಗಿ ದಾಖಲೆಗಳನ್ನು ಕೊಡಬೇಕು, ತನ್ನ ದಾಖಲೆಗಳನ್ನು. ಅವರು ಪರಿಶೀಲನೆ ಮಾಡ್ತಾರೆ, ಪರಿಶೀಲನೆ ಮಾಡಿ ವಕ್ಫ್ ಬೋರ್ಡಿಗೆ ಅನ್ನಿಸಿದ್ರೆ ರೈತನಿಗೆ ಕೊಡಬಹುದು, ಇಲ್ಲದೇ ಇದ್ರೆ ಇದು ಇಲ್ಲ ನಮ್ಮದೇ ಅಂತ ಹೇಳ್ಬೋದು. ಟ್ರಿಬ್ಯುನಲ್ಲಿಗೆ ಹೋಗಬೇಕು. ಟ್ರಿಬ್ಯುನಲ್ನಲ್ಲಿ ಮುತವಲ್ಲಿಗಳಿರ್ತಾರೆ, ಶರಿಯಾ ಕಾನೂನನ್ನು ತಿಳಿದುಕೊಂಡಂಥವ್ರು ಇರ್ತಾರೆ, ಮೌಲ್ವಿಗಳಿರ್ತಾರೆ. ಅವ್ರ ಮುಂದೆ ವಾದ ಮಾಡಬೇಕು ಇದು ತನ್ನ ಜಮೀನು ಅಂತ. ಇದು ವಕ್ಫ್ ಬೋರ್ಡಿಗೆ ಈ ಹಿಂದೆ ಸರ್ಕಾರಗಳು ಕೊಟ್ಟಂಥ ಅಧಿಕಾರ ಆಗಿತ್ತು. ವಕ್ಫ್ ಬೋರ್ಡ್ ಅನ್ನೋದು ಈ ದೇಶದ ನ್ಯಾಯಾಂಗದ ವ್ಯಾಪ್ತಿಗೆ ಬರೋದಿಲ್ಲ ಅನ್ನೋದೊಂದು ವಾದ ಇತ್ತು. ಆನಂತರ ಬೇರೆ ಬೇರೆ ಪ್ರಕರಣಗಳಲ್ಲಿ ನ್ಯಾಯಾಂಗ ಹೇಳೋದು, ಈ ದೇಶದ ಪ್ರತಿ ಸ್ಕ್ವೇರ್ ಇಂಚ್ನಲ್ಲಿ ನಡೆಯುವ ಏನೇ ಇದ್ರೂ ನಮ್ಮ ವ್ಯಾಪ್ತಿಗೆ ಬರುತ್ತೆ ಅಂತ ನ್ಯಾಯಾಂಗಗಳು ಹೇಳಬೇಕಾಗಿ ಬಂತು. ಅದರ್ವೈಸ್ ವಕ್ಫ್ ಬೋರ್ಡ್ ಹೇಳ್ತಿತ್ತು, ನೀವು ಕೋರ್ಟ್ಗೂ ನಮಗೂ ಏನು ಸಂಬಂಧ ಅಂತ, ನಮ್ಮ ನಿರ್ಧಾರ ಅಂತಿಮ ಅಂತ ಹೇಳ್ತಾ ಇದ್ರು. ಅದೆಲ್ಲವನ್ನೂ ಬದಲಿಸುವ ಕಾನೂನು ಇದು. ಈ ಕಾನೂನಿನ ತಿದ್ದುಪಡಿ ಅದೆಲ್ಲವನ್ನೂ ಬದಲಾಯಿಸುತ್ತೆ. ವಕ್ಫ್ ಬೋರ್ಡ್ನವ್ರು ಅನೌನ್ಸ್ ಮಾಡ್ಕೋಬೇಕು, ಇಷ್ಟು ಈ ಜಿಲ್ಲೆಯಲ್ಲಿ ಇಷ್ಟು ಆಸ್ತಿಗಳು ನಮ್ಮ ಹತ್ರ ಇದ್ದಾವೆ ಅಂತ ಪೋರ್ಟಲ್ನಲ್ಲಿ ಅನೌನ್ಸ್ ಮಾಡಿಬಿಡ್ಬೇಕು. ಯಾವುದಾದರೂ ಆಸ್ತಿ ವಕ್ಫ್ ಬೋರ್ಡ್ಗೆ ತನ್ನದು ಅಂತ ಅನಿಸಿದ್ರೆ ಅವರು ಜಿಲ್ಲಾಧಿಕಾರಿಗಳ ಮುಂದೆ ವಕ್ಫ್ ಬೋರ್ಡ್ನವ್ರು ಅರ್ಜಿ ಹಾಕ್ಕೊಳ್ಳಿ ಬೇಕಿದ್ರೆ.
ನೋಡಿ ಈ ಜಮೀನು ನಮ್ಮದು, ಇನ್ಯಾರೋ ಒತ್ತುವರಿ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಅರ್ಜಿ ಹಾಕ್ಕೊಳ್ಳಿ. ಬೇಕಿದ್ರೆ ಜಿಲ್ಲಾಧಿಕಾರಿಗಳ ಮುಂದೆ ಬರಬೇಕು. ಜಿಲ್ಲಾಧಿಕಾರಿಗಳು ನೋಟಿಸ್ ಕೊಡ್ತಾರೆ. ಯಾರು ರೈತರಿಗೆ ಇದ್ದರೆ ರೈತರಿಗೆ, ಯಾರ್ದಿದ್ರೆ ನೋಟಿಸ್ ಕೊಡ್ತಾರೆ. ವಕ್ಫ್ ಬೋರ್ಡ್ ಇದು ತಮ್ಮದು ಅಂತಿದೆ, ನೀವು ನಿಮ್ಮ ಹತ್ರ ದಾಖಲೆ ಇದ್ದರೆ ತಗೊಂಡು ಬನ್ನಿ ಅಂತ. ಅದಕ್ಕಿಂತ ಮುಂಚೆ ವಕ್ಫ್ ಬೋರ್ಡ್ಗೆ ದಾಖಲೆ ಕೇಳ್ತಾರೆ ಜಿಲ್ಲಾಧಿಕಾರಿಗಳು. ನಿಮ್ಮದು ಅಂತ ಹೇಳ್ತಿದ್ದೀರಲ್ಲ, ನಿಮ್ಮ ಹತ್ರ ಏನು ದಾಖಲೆ ಇದೆ ಕೊಡಿ ಅಂತ. ನನ್ನ ಬೇಸಿಕ್ ಆರ್ಗ್ಯುಮೆಂಟೇ ವಕ್ಫ್ನಲ್ಲಿರೋದು ಇದು. 2006ರಿಂದ 2024 ತನಕ 8,20,000 ಎಕರೆ ವಕ್ಫ್ನ ಆಸ್ತಿ ಜಾಸ್ತಿ ಆಗಿದೆ. 1 ಎಕರೆ 2 ಎಕರೆ ಅಲ್ಲ, 8,20,000 ಎಕರೆ ಜಾಸ್ತಿ ಆಗಿದೆ. ಆ 8,20,000 ಎಕರೆನ ದಾನ ಕೊಟ್ಟ ಆ ಸಂಪ್ರದಾಯಸ್ಥ ಮುಸ್ಲಿಮರು ಯಾರ್ಯಾರು, ಅವ್ರು ಬರೆದು ಕೊಟ್ಟಿರ್ಬೇಕಲ್ಲ, ಒಂದು ದಾನಪತ್ರ ತೋರಿಸ್ಬಿಡಿ ಒಂದು ಸಲ. 2006ಕ್ಕಿಂತ ಮುಂಚೆ ವಕ್ಫ್ ಆಸ್ತಿ ಎಷ್ಟೆಷ್ಟಿತ್ತೋ ಬೇಡಪ್ಪ, ಆ ವಿಷಯನೇ ಬಿಟ್ಟುಬಿಡೋಣ. ಔರಂಗಜೇಬ ಎಲ್ಲ ಕುದುರೆ ಹತ್ಕೊಂಡು ಅಲ್ಲಿಂದ ಅಲ್ಲಿಗೆ ಹೋಗಿದ್ದಂತೆ, ಅದು ವಕ್ಫ್ನ ಆಸ್ತಿ ಆಗಿದೆ. ವಿಜಯಪುರದ ಬಹುಮನಿ ಸುಲ್ತಾನರ ಎಮ್ಮೆಗಳೆಲ್ಲೋ ಮೇಯ್ತಿದ್ವಂತೆ, ಅದು ವಕ್ಫ್ನ ಆಸ್ತಿ ಆಗಿದೆ. ಮತ್ತೆಲ್ಲೋ ಯಾರ ರೈತ ತನ್ನ ಜಮೀನಿನ ಪಕ್ಕದಲ್ಲಿ ಭಾವೈಕ್ಯತೆಯ ದೃಷ್ಟಿಯಿಂದ ಯಾರೋ ಮುಸ್ಲಿಂ ಸತ್ತಾಗ, ಆಯಿತು ಶವ ಸಂಸ್ಕಾರ ತಾನೇ, ಅದಕ್ಕೆ ಏನು ಮಹಾನ್ ಜಾಗ ಬೇಕು, ಹೂತ್ಕಳಿ ಎಂದಿದ್ದ, ಅದು ವಕ್ಫ್ನ ಜಮೀನಾಗ್ಬಿಟ್ಟಿದೆ. 2006ಕ್ಕಿಂತ ಮುಂಚೆ ಏನೇನಾಗಿದೆಯೋ ಆಗಿದೆ. 2006ರಿಂದ 2024 ತನಕ 8,20,000 ಎಕರೆ ಜಾಸ್ತಿ ಆಯ್ತಲ್ಲ. ನೋಡಿ ಲೆಕ್ಕ ಇದೆ ಅಲ್ಲಿ. ಆ 8,20,000 ಎಕರೆ ಜಮೀನಿನ ದಾನಪತ್ರಗಳು ಎಲ್ಲಿದ್ದಾವೆ ಬಹಿರಂಗಪಡಿಸಲಿ ನೋಡೋಣ ವಕ್ಫ್ ಬೋರ್ಡು. ಈ 8,20,000 ಎಕರೆ ಈ ದಾನಗಳ ಮೂಲಕ ನಮಗೆ ಬಂದಿದೆ ಅಂತ ಹೇಳಿ ನೋಡೋಣ ಅವರು. ನೋ, ವಕ್ಫ್ ಬೋರ್ಡ್ ತೋರಿಸಬೇಕಾಗಿಲ್ಲ ಯಾವ ದಾಖಲೆಗಳನ್ನು. ಯಾವುದಾದ್ರೂ ಜಮೀನನ್ನು ವಕ್ಫ್ ಬೋರ್ಡ್ ತನ್ನದು ಅಂತ ಹೇಳಿದ್ರೆ ಅದು ಯಾರ ಜಮೀನಾಗಿರುತ್ತೋ ಅವ್ರ ದಾಖಲೆಗಳನ್ನು ತೋರಿಸ್ಬೇಕು. ಈ ದೇಶದಲ್ಲಿ ಜಾತ್ಯತೀತತೆ ಹೆಸರಿನಲ್ಲಿ, ಭಾವೈಕ್ಯತೆ ಹೆಸರಿನಲ್ಲಿ ಏನೇನೆಲ್ಲ ನಡೆದು ಹೋಗಿದೆ ಅನ್ನೋದಕ್ಕೆ ಈ ಕಾನೂನಿನಂಥ ಉದಾಹರಣೆ ಇನ್ನೊಂದಿಲ್ಲ ರೀ. ಈ ಕಾನೂನಿನಂಥ ಉದಾಹರಣೆ ಇನ್ನೊಂದಿಲ್ಲ. ಯಾರಿಗೂ ಇಲ್ಲದ ಅಧಿಕಾರ ಇವ್ರಿಗೆ ಯಾಕೆ ಅಂತ ನನ್ನ ಪ್ರಶ್ನೆ. ಆಯ್ತಪ್ಪ, ಏನೋ ಒಂದು ಸ್ಪೆಷಲ್ ಅವಕಾಶ ಕೊಡ್ತೀರಿ, ಒಂದು ಕಾರಣಕ್ಕಾಗಿ ಕೊಡ್ತೀರಿ. ಏನು ಕಾರಣ ಇರ್ಬೋದು? ಅಲ್ಪಸಂಖ್ಯಾತರು ಈ ದೇಶದಲ್ಲಿ ಕ್ರಿಶ್ಚಿಯನ್ರು ಇದ್ದಾರೆ. ಕ್ರಿಶ್ಚಿಯನ್ರಿಗೆ ಒಂದು ಬೋರ್ಡ್ ಇದೆಯಾ? ಹಿಂಗೆ ಕ್ರಿಶ್ಚಿಯನ್ರಿಗೆ ಹಿಂಗೊಂದು ಬೋರ್ಡು, ಅವ್ರದ್ದೊಂದು ಟ್ರಿಬ್ಯುನಲ್ಲು, ಅವರು ಯಾವುದೋ ಆಸ್ತಿಗಳನ್ನು ತಮ್ಮದು ಅಂತ ಘೋಷಣೆ ಮಾಡಿಕೊಳ್ಳಬಹುದು. ಭಿನ್ನಾಭಿಪ್ರಾಯ ಇದ್ದರೆ ಬನ್ನಿ ನಮ್ಮ ಬೋರ್ಡ್ ಎದುರಿಗೆ ಅಂತ ಈ ದೇಶದಲ್ಲಿ ಅಲ್ಪಸಂಖ್ಯಾತರಾಗಿರುವ ಕ್ರಿಶ್ಚಿಯನ್ರು ಹೇಳ್ಬೋದಾ? ಜೈನರು, ಬೌದ್ಧರು, ಪಾರ್ಸಿಗಳು ಹೇಳ್ಬೋದಾ ಈ ದೇಶದಲ್ಲಿ? ಅವ್ರದ್ದು ಟ್ರಿಬ್ಯುನಲ್ಗಳಿದಾವ? ಇದು ನಮ್ಮ ಜಮೀನು, ನಾವು ಘೋಷಣೆ ಮಾಡಿದ್ದೀವಿ, ಬನ್ನಿ ನಮ್ಮ ಮುಂದೆ ಏನಾರ ದಾಖಲೆ ಇದ್ದರೆ ತಗೊಂಡು ಅಂತ ಹೇಳ್ಬೋದಾ? ಯಾವುದಾದ್ರೂ ಕಾನೂನು ಇದೆಯಾ? ನೋ. ಇಲ್ಲಿದೆ ಅಧಿಕಾರ. ಯಾಕೆ? ಕೊಡಲಾಗಿದೆಯಪ್ಪ ಅಷ್ಟೇ. ಅದೊಂದು ರೀತಿ ಹೆಂಗೆ ಅಂದರೆ, ಹೂ ದ ಹೆಲ್ ಆರ್ ಯು ಟು ಆಸ್ಕ್, ಯಾಕೆ ಅಂತ ಕೇಳೋದಕ್ಕೆ ನೀನು ಯಾರು ಅನ್ನಂಗಿದೆ. ಇದು ದುರಂತಾರೆ. ನಾನು ಈ ವಕ್ಫ್ ಕಾನೂನನ್ನು ಓದಿದಾಗಲೆಲ್ಲ ನಾನು ಚಾಲೆಂಜ್ ಮಾಡ್ತೀನಿ. ಭಾರತ ಜಾತ್ಯತೀತ ದೇಶ ಅಂತ ವಾದ ಮಾಡುವ ಮೈಕೆಲಾಲ್ಗಳು ಯಾರ್ಯಾರಿದ್ರು ಬನ್ನಿ ಒಂದು ಸಲ ಮಾಡೋಣ ಚರ್ಚೆನ. ವಕ್ಫ್ ಕಾನೂನು ಜಾರಿಯಲ್ಲಿರುವ ದೇಶವನ್ನು ಜಾತ್ಯತೀತ ದೇಶ ಅನ್ನೋದಕ್ಕಾಗತ್ತಾ? ವಕ್ಫ್ ಕಾನೂನು ಕೊಡುವ ಅವಕಾಶಗಳನ್ನು ಒಂದು ಸಲ ಓದು ನೋಡಿ. ಇದನ್ನು ಜಾತ್ಯತೀತ ದೇಶ ಒಂದು ಇಂಥ ಕಾನೂನನ್ನು ಇಟ್ಕೊಳ್ಬಹುದು ಅಂತ ಅನ್ಸುತ್ತಾ ನಿಮಗೆ? ಧರ್ಮ ನಿರಪೇಕ್ಷ, ಜಾತ್ಯತೀತ, ಸರ್ವಜನಾಂಗದ ಶಾಂತಿಯ ತೋಟ, ಕರೀರಿ ದೇಶನ ಏನೇನು ಕರೀತೀರಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.